ನಾನು ಆಟಯ್ಯ ಬದುಕಿದ್ರೆ ನಿನ್ ಜೊತೆನೆ ಬದುಕ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಚಂಪಾ. ಚಂಪಾನ ಯಾರದು? ಅದು ಚಂಪಾ ಅಂದ್ರೆ ಹುಡ್ಗಿ ಹೆಸರಲ್ಲ ನಂದಿನಿ. ಸಂಕೆ ಹೋಗೆ ಚಂಪಾ ಅಂತ ಕರೀತಾರಲ್ವೇ. ನಿನ್ ಹೆಸರು ನಂದಿನಿ ಆದ್ರುವೆ ನಿನ್ ಮೂಗುಳ್ಳೆ ಸಂಗೆ ಹೂ ಇದ್ದಂಗದಲ್ಲ, ಅದಕ್ಕೆ ಹೇಳ್ದೆ ಆಟಯ್ಯ. ನೀವ್ ನನ್ನಿಂದ ಬೇರೇನು ಮುಚ್ಚಿಡ್ತಿಲ್ಲ ತಾನೆ? ಎಂತ ಮಾತು ಕೇಳ್ಬಿಟ್ಟೆ ನಂದಿನಿ. ನಾನ್ ನಿಂತವೇನ ಮುಚ್ಚಿಡಕ್ಕಾದತೆ ತಿಟ್ಟವಾಗ್ಲು ನನ್ಗೆ ಹಂಗ ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಒಂದ್ ಕ್ಷಣ ನನ್ಗೆ ಗಾಬರಿ ಆಗೋಯ್ತು ಸುಭಾಷ್. ಇನ್ನೊಂದ್ಸಲ ನೀವ್ ಈ ತರ ಬೇರೆ ಹುಡುಗಿರ ಹೆಸರನ್ನ ನನಗ್ ಹೋಲಿಕೆ ಮಾಡ್ಬೇಡಿ. ಸರಿ ನಂದಿನಿ, ನಿನಗ್ ಬೇಸರ ಆಯ್ತದೆ ಅಂದ್ರೆ ನನ್ ಬಾಯಿಂದ ಅಪ್ಪಿ ತಪ್ಪಿನೂ ಯಾವ ಹುಡುಗಿ ಹೆಸರು ಬರಲ್ಲ, ಆಯ್ತಾ? ಆಯ್ತು, ನಂಗೆ ತುಂಬಾ ಟೈಮ್ ಆಗ್ತಿದೆ, ರೆಡಿ ಆಗ್ಬೇಕು. ಹಸೆ ಮನೆ ಮೇಲೆ ಸಿಗೋಣ, ಓಕೆನಾ? ಸರಿ ನಂದಿನಿ. ಹೆಂಗೋ ಸದ್ಯಕ್ಕೆ ತಪ್ಪಿಸ್ಕೊಂಬಿಟ್ಟೆ. ನೆಕ್ಸ್ಟ್ ಸ್ಯಾನೆ ಹುಷಾರಾಗಿರ್ಬೇಕು. ಬಡವರು ಕನ್ಸ್ ಕಾಣೋದೇ ದೊಡ್ಡ ತೆಪ್ಪು ಅಂತವ. ನಂಗಿವತ್ತು ಗೊತ್ತಾಯ್ತು ಅಪ್ಪಯ್ಯ. ನಿನ್ನ ನಂಬಿಕೆಗೆ ಮೋಸ ಮಾಡಿದ್ಕೆ ನಂಗೆ ನಾನೇ ಈ ಶಿಕ್ಷೆ ಕೊಟ್ಕೋತಾ ಇವ್ನಿ. ಅವನ್ ಸೀರೆ ಉಡ್ಸಿ ನನ್ನ ಮದ್ವೆ ಹೆಣ್ಣಾಗಿ ನೋಡ್ಬೇಕು ಅಂತ ನಿನ್ ಸ್ಯಾನೆ ಆಸೆ ಪಟ್ಟಿದ್ದೆ. ಆದ್ರೆ ಅದಕ್ಕೆ ಅವಕಾಶ ಕೊಡ್ದಂಗೆ ನಾನು ಹೋಯ್ತಾ ಇವ್ನಿ. ನಿಂಗೆ ನನ್ನ ಮದುವೆ ಹೆಣ್ಣಾಗಿ ನೋಡೋ ಅದೃಷ್ಟ ಇಲ್ಲ ಅಪ್ಪಯ್ಯ. ಕಡೆ ಪಕ್ಷ ನನ್ನ ಹೆಣದ ಮ್ಯಾಗೆ ಈ ಸೀರೆನ ಹೊತ್ಸಿ ನಿನ್ನ ಆಸೆನ ನೆರವೇರಿಸ್ಕೊ ಅಪ್ಪಯ್ಯ, ನೆರವೇರಿಸ್ಕೊ. ನಿನ್ನ ಒಂಟಿ ಮಾಡಿ ನಾನು ಹೋಯ್ತಾ ಇರೋದ್ಕೆ ಈ ಪಾಪಿ ಮಗಳನ್ನ ಕ್ಷಮಿಸ್ಬಿಡು ಅಪ್ಪಯ್ಯ, ಕ್ಷಮಿಸ್ಬಿಡು. ಎಲ್ಲ ನೋಡ್ಕೊಂಡೇನಮ್ಮೆ? ಅಮ್ಮೆ ಸರಿ, ಈಕೇನೇನಮ್ಮೆ ಮಾಡೋದ? ಗೌಡ್ರೆ, ಸಂಜೆಕ್ಕೆ ಹುಡ್ಗ ಹುಡುಗಿನ ಮನೆ ತುಂಬಿಸ್ಕೋಬೇಕಲ್ವೇ, ಎಲ್ಲ ತಯಾರಿ ಮಾಡ್ಕೊಳಕ್ಕೆ ಚಂಪನೆ ಇಲ್ಲೇ ಬಿಟ್ಟೋಗೋರಂತೆ. ಅವಳಿಗೆ ಹೋಗ್ಬಿಟ್ಟು ಈಗೀಗ್ನ ಕೊಟ್ಬಿಟ್ ಬರ್ತೀನಿ, ಕೊಡಿ. ಸರಿ ಸಾಕ, ಕೊಟ್ಬಿಟ್ ಬಾ, ನಾನು ಕಾರ್ ಹತ್ರ ಇರ್ತೀನಿ. ಸರಿ. ಚಂಪಾ ಎಲ್ಲ ಹೋಗ್ಲಿ ಹುಡುಗಿ. ಚಂಪಾ 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 ಏನ್ ಮಾಡ್ತಿದ್ಯಾ? ಚಂಪಾ ಚಂಪಾ. ಅಲ್ಲ ಕಣಯ್ಯ, ಮದ್ವೆಗ್ ಹೋಗಕ್ಕೆ ಈಟ್ ದೊಡ್ಡ ಕಾರ್ ಯಾಕೆ ಅಂತವ? ಆಮೇ ನಾವ್ ಹೋಯ್ತಿರೋದು ನಮ್ ಬೀಗ್ರ ಮನೆ ಮದ್ವೆಗೆ. ಅವ್ರ ಲೆವೆಲ್ ತಕ್ಕನಾಗ್ ನಾವ್ ಹೋಗ್ಬೇಡ್ವೆ, ಆಗ್ಲೇ ನಮಗ್ ಮರ್ವಾದಿ. ಅಲ್ಲ, ಈಗ ಸಣ್ಣ ಕಾರೋ ಬಸ್ಸಲ್ಲೋ ಹೋಗಿದ್ರೆ ಬೀಗ್ರು ಮರ್ವಾದೆ ಕೊಡಲ್ಲ ಅಂತಿದ್ರೆ? ಅವ್ರು ಕೊಡ್ತಾರೆ ಕಣಮ್ಮಿ. ಇದೇನು ಗೌಡ್ರ ಮನೆ ಬೀಗ್ರು ಹಿಂಗ್ ಬಂದವ್ರೆ ಅಂತ ಅಕ್ಕಪಕ್ಕದವ್ರು ಮಾತಾಡ್ಕೊಳಕ್ಕಿಲ್ವೇ? ಅದ್ರಲ್ಲೂ ಭವಾನಿ ತುಂಬದ್ ಬಸ್ರಿ, ಅವಳನ್ನ ಯಾತ್ರಲ್ಲಿ ಬೇಕು ಅದ್ರಲ್ಲಿ ಕರ್ಕೊಂಡು ಹೋಗಾದತೆ. ಅದಕ್ಕೆ ಈ ಕಾರ್ ವ್ಯವಸ್ಥೆ ಮಾಡಿರೋದು. ಹೋಗ್ಲಿ ಬಿಡವ್ವ, ಒಂದ್ಕಿತ ಕಾರಲ್ಲಿ ಹೋಗ್ಬಿಟ್ರೆ ಏನು ಆಗಕ್ಕಿಲ್ಲ ಕಣಂತೆ. ಅಪ್ಪ ಮಗಳು ನನ್ ಮಾತ್ ಎಲ್ ಕೇಳಿರಿ? ಏನೋ ಆಯ್ತ್, ನಡೀರಿ. ಅದ್ ಸರಿ, ಭವಾನಿ ಎಲ್ಲಿದ್ದಾಳೆ ಅಂತ ಒಂದ್ಕಿತ ಫೋನ್ ಮಾಡಿ ನೋಡು. ಅದು ಛತ್ರ 1 ಮೈಲಿ ಇದೆ ಅನ್ನಂಗೆ ರೋಡ್ ಮಗ್ಲಲ್ಲೇ ನಿಂತಿರ್ತೀನಿ, ಬನ್ನಿ ಅಂದವಳೆ. ಸರಿ, ಇಲ್ಲೇ ಎಲ್ಲಾದ್ರೂ ನಿಂತಿರ್ಬೇಕು, ನಾನೇ ನೋಡ್ತೀನಿ ಬಿಡು. ಭವಾನಿ ಬವ್ವ. ಅಮ್ಮ, ನಮಗೆ ಕ್ಷಮಿಸಿ. ಸುಮ್ಮನೆ ನಾವಿಬ್ರು ನಿಮಗೆ ತೊಂದರೆ ಕೊಡ್ತಾ ಇದ್ದೀವಿ ಅನ್ಸುತ್ತೆ. ವಿದ್ಯಾ ಎಲ್ಲ ಹೇಳೋಳೆ ಕಣಪ್ಪ. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರಂಗೆ ಇವಳಿಗೂ ಇರಲ್ವೇ?
ಬಾವ ಜಪಾನ. ಸರಿ, ನಾನು ಹೋಗಿದ್ ಬರ್ತೀನಿ. ಚಂಪಾ, ಎಂತ ಕೆಲ್ಸ ಮಾಡ್ಕೊಳಕ್ ಹೊಂಟಿದ್ದೆ? ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾ ಪಾಪದ ಕೆಲ್ಸ. ಇದೆಲ್ಲ ಮಾಡೋದು ಹೇಡಿಗಳು. ವಿದ್ಯಕ್ಕ, ನನ್ ಯಾಕೆ ಕಾಪಾಡಿದ್ರಿ? ನನ್ ಸಾಯ್ಬೇಕು, ನನ್ನ ಬಿಟ್ಬಿಡಿ. ಇನ್ನೊಂದ್ ಕಿತ್ತ ಆ ಪದ ಹೇಳಿದ್ರೆ 4 ಹಾಕ್ತೀನಿ ನೋಡು. ನಿನಗೆ ಏನಾಗಿದೆ ಅಂತ ಸಾಯಕ್ ಹೊಂಟಿದ್ಯಾ ನೀನು? ಅಟ್ಟಿ ನನ್ ಶುಭ ಕಾರ್ಯ ಮಾಡ್ಕೊಂಡು ಹಿಂಗೆಲ್ಲ ಯಾಕೆ ಮಾಡ್ತಿದ್ಯಾ? ಅದಕ್ಕೆ ಯೋನ್ ಕಾರಣ ಚಂಪಾ? ನನ್ ಜೀವನನೇ ಹಾಳಾಗೋಗಿರ್ಬೇಕಾದ್ರೆ ನನ್ ಬದುಕ್ತಾನೆ ಏನ್ ಮಾಡ್ಲಿ ಅಕ್ಕ? ಜೀವನ ಹಾಳಾಯ್ತಾ? ನೀನ್ ಯೋನ್ ಹೇಳ್ತಿದ್ಯಾ? ಅದ್ ಸರಿ, ನಿನ್ ಜೀವನ ಹಾಳಾಗಕ್ಕೆ ಕಾರಣ ಯಾರು? ಅದು ಅದು ಯೋಳು. ನಿಮ್ಮ ಮೈದ್ನ ಸುಭಾಷ ಅಕ್ಕ. ಯೋನ್ ಹೇಳ್ತಿದ್ಯಾ ಚಂಪಾ? ಸುಭಾಸಣ್ಣ? ಹ್ಞೂ ಅಕ್ಕ, ಅವರು ನನ್ನ ಪಿರುತಿ ಮಾಡ್ತೀನಿ ಅಂತವ. ಆದಷ್ಟು ಬೇಗನೆ ಈ ವಿಷಯ ನಮ್ಮ ಮನೆಗೆ ಮಾತಾಡ್ತೀನಿ. ಮಾತಾಡಿ ನಿನ್ನ ನಾನು ಸ್ವಂತದೊಂಡಾಗ ಮಾಡ್ಕೊತೀನಿ. ಏನ್ ನಡಿಬಾರ್ದು ಅನ್ಕೊಂಡಿದ್ನೋ ಅದೆಲ್ಲ ನಡೆದೋಯ್ತು. ಏನೋ ಮದ್ವೆ ಆಗ್ಬೇಕು ನಡಿಬೇಕಾಗಿದ್ದು ಮದ್ವೆ ಮುಂಚೆ ನಡೆದೋಯ್ತು ಆಟೆ ತಾನೆ. ಈಟೆಲ್ಲ ಆದ್ಮೇಲೆ ನನ್ನಿಂದ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಕ್ಕ. ಅಂದ್ರೆ ಈಟ್ ದಿನ ನಿನ್ ಫ್ರೆಂಡ್ ಕತೆ ಅಂತವ ನನ್ ತವ ಹೇಳಿದ್ದು? ಅದು ನಂದೇ ಕತೆ ಅಕ್ಕ. ಆ ನತದೃಷ್ಟ ಬಡವನ್ ಮಗಳು ನಾನಯ್ಯ. ನಿಮ್ ತವ ಮಾತಾಡಿ ನೀವ್ ಧೈರ್ಯ ಕೊಟ್ಮೇಲೆ ದೊಡ್ಡ ಗೌಡ್ರ ತವ ಮಾತಾಡೋಣ ಅಂತ ಹೇಳ್ದೆ. ಆದ್ರೆ ಈಶ್ವರಿ ಅಮ್ಮವ್ರಿಗೆ ಗೊತ್ತಾಗಿ ಅವ್ರು ನನ್ನ ಕರೆಸ್ಕೊಂಡು, ವಯಸ್ಸಲ್ಲಿ ಇಬ್ರು ತಪ್ಪು ಮಾಡಿದಿರಾ ಒಪ್ಕತೀನಿ, ಅದನ್ನ ಬಿಟ್ಟು ನಿನ್ನ ಯೋಗ್ಯತೆ ಮೀರಿ ಅವನನ್ನ ಮದುವೆ ಮಾಡ್ಕೋಬೇಕು ಅನ್ಕೊಳ್ಳೋದು ನಿನ್ ತಪ್ಪು. ಈಗ ಪೂರ್ತಿ ನಿಮ್ ಕಾಲ್ ಕೆಳಗೆ ನಿಮ್ ಸೇವೆ ಮಾಡ್ಕೊಂಡ್ ಬಿದ್ದಿರ್ತೀನಿ. ನಮ್ಮಿಬ್ರು ಮದ್ವೆ ಮಾಡಿಸ್ಬಿಡಿ ಅಮ್ಮವ್ರೆ. ನನ್ನಿಂದ ನೀವ್ ಪ್ರಾಣ ಕಳ್ಕೊಳಕ್ ಬ್ಯಾಡ. ನೀವ್ ಹೇಳ್ದಂಗೆ ನಾವ್ ಇವ್ರನ್ನ ಮರ್ತು ಬಿಡ್ತೀನಿ. ಅವ್ರನ್ನ ನಂಬಿ ಪಿರುತಿ ಮಾಡಿ ನನ್ ಸರ್ವಸ್ವನು ಅವ್ರಿಗೆ ಒಪ್ಸದ್ಮ್ಯಾಕೆ ಅವ್ರ ನನ್ನ ಆಗಕ್ಕಿಲ್ಲ ಅಂದ್ರೆ ನಾನ್ ಬದುಕಿದ್ದು ಯೋನ್ ಪ್ರಯೋಜನ ಅಕ್ಕ? ಹಂಗಂದ್ಬಿಟ್ಟು ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಚಂಪಾ. ಈ ವಿಷಯ ನಿನ್ ನನ್ ತವ ಏನು ಮೊದ್ಲೇ ಹೇಳಿಲ್ಲ. ಏಟೋನ್ ಕಿತ ಹೇಳ್ಬೇಕು ಅನ್ಕೊಂಡೆ ಅಕ್ಕ, ಆದ್ರೆ ಧೈರ್ಯನೇ ಸಾಲಿಲ್ಲ. ಈಗ ಎಲ್ಲ ಮುಗ್ದೋಯ್ತು ಅಂದ್ಮ್ಯಾಕೆ ನಾನ್ ಯಾಕೆ ಬದುಕಿರ್ಬೇಕು ಅಕ್ಕ? ಯಾಕೆ ಬದುಕಿರ್ಬೇಕು? ಅಯ್ಯೋ ಚಂಪಾ, ನೋಡಿಲೆ ಅನ್ಯಾಯ ಆಗಿದೆ ಅನ್ಬಿಟ್ಟು ಸತ್ತೋದ್ರೆ ನ್ಯಾಯ ಸಿಕ್ಕದೆ, ಅಷ್ಟಕ್ಕೂ ಮುಗ್ದೋಗಿದೆ ಅಂತ ಯಾರು ಹೇಳ್ದವ್ರು? ಚಂಪಾ, ಇನ್ನುವೇ ಅವ್ರ ಮದ್ವೆ ಆಗಿಲ್ಲ. ಅಲ್ಲಿಗೆ ಹೋಗಿ ನಾವ್ ನ್ಯಾಯ ಕೇಳೋಣ. ಬ್ಯಾಡ ಅಕ್ಕ, ಅಟ್ಟಿ ಗೌರವ ಮರುವಾದನೆ ಪ್ರಾಣ ಅನ್ಕೊಂಡಿರೋ ನಮ್ ದೊಡ್ಡ ಗೌಡ್ರಿಗೆ ಅವಮಾನ ಮಾಡಕ್ಕೆ ನಂಗಿಷ್ಟ ಇಲ್ಲ. ಆಟ್ ಮಾತ್ರ ಅಲ್ಲ, ನ್ಯಾಯ, ನೀತಿ, ಧರ್ಮ ನಮ್ಮ ಮಾವಯ್ಯನ ಉಸ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ನಿನ್ ಮೇಲೆ ಸಾನೆ ಅಭಿಮಾನ. ಖಂಡಿತವಾಗ್ಲು ಅವ್ರು ನಿನ್ನ ಅರ್ಥ ಮಾಡ್ಕೊಂಡು ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸ್ತಾರೆ. ನೀನ್ ಬಾ. ಇಲ್ಲ ವಿದ್ಯಕ್ಕ, ನಾನೇನಾರುವೆ ಮದ್ವೆ ಮನೆಗ್ ಬಂದು ಮದ್ವೆ ನಿಲ್ಸೋ ಪ್ರಯತ್ನ ಮಾಡಿದ್ರೆ ಈಶ್ವರಿ ಅಮ್ಮವ್ರು ಸಾಯ್ತೀನಿ ಅಂತ ಹೇಳವ್ರೆ. ಅವ್ರ ಸಾವ್ಗೆ ನಾನ್ ಕಾರಣ ಆಗಕ್ಕೆ ನಾನು ಇಷ್ಟ ಪಡಕ್ಕಿಲ್ಲ. ಅದೆಲ್ಲ ಆಮ್ಯಾಗ ನೋಡ್ಕೊಂಡ್ರೆ ಆಯ್ತು ಚಂಪಾ. ಸುಮ್ಕೆ ನನ್ ಕುಟೆ ಬಾ. ವಿದ್ಯಕ್ಕ ಬ್ಯಾಡ, ನನ್ ಮಾತ್ ಕೇಳು. ಚಂಪಾ, ನೀನ್ ಇವಾಗ ನನ್ ಮಾತ್ ಕೇಳು. ಸುಮ್ಕೆ ನನ್ ಜೊತೆ ನಡಿ. ಬಾ ಬಾ ಚಂಪಾ.
ಭವಾನಿ, ಯಾರಿಗೂ ನಿನ್ ಗುರ್ತ್ ಸಿಗ್ದೇದಂಗೆ ಸೆರ್ಗಲ್ಲಿ ಮಕ ಮುಚ್ಕೊ. ಸರಿ ಅಮ್ಮ. ಬನ್ನಿ ಹೋಗೋಣ. ಭದ್ರ ಇಲ್ಲ, ಕಾಣಿಸ್ತಿಲ್ಲ. ಚಿಕ್ಕಪ್ಪ, ಭದ್ರ ರಾತ್ರಿ ಎಲ್ಲ ಬೆಳಗ್ಗೆ ಮನೆಗೆ ಹೋಗಿ ಬರ್ತೀನಿ ಅಂತ ಬತ್ತಾವನೆ. ಯಾಕವ್ವ, ಏನಾಯ್ತು? ಅಪ್ಪ ಏನ್ ಕೋಪ ಕಣ್ ಮುಂದೆ ಬರ್ತದೆ. ಏನೂ ಆಗಕ್ಕಿಲ್ಲ, ಧೈರ್ಯವಾಗಿ ಒಳಗ್ ಬಾ. ಚಿತ್ರ, ರತ್ನಿ, ಆ ಈಶ್ವರಿ ಇತ್ಲಕ್ಕೆ ನೋಡ್ತಾವಳೆ ಕಣೆ. ಅವ್ವ ಅದು ಬಂದೇ ಇರು. ಇದೊಳ್ಳೆ ಕತೆ ಆಯ್ತಲ್ಲ. ಈ ಸಂತೋಷವಾಗಿರೋ ಟೈಮಲ್ಲಿ ಬಿಟ್ಟೋಗಿರೋ ಗಂಡನ ಕಡೆ ಸಂಬಂಧಿಕರು ಯಾಕೆ ಬರ್ಬೇಕಿತ್ತು? ಛೇ, ನಾನಿದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಚಲೋ, ಏನ್ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ಬಾಪ. ಹೆಂಗಸ್ರು ಹೊಂಡದ ಹೊಸಿ ತಡ ಆಗೋಯ್ತು, ಅದಕ್ಕೆ ಬರೋದ್ ಲೇಟ್ ಆಗೋಯ್ತು. ಪರವಾಗಿಲ್ಲ. ಚಲೋ ರಜಾ, ಈ ಮಗ ಯಾರು ಅಂತ ಗೊತ್ತಾಗ್ಲಿಲ್ಲ. ಇದ್ಯಾಕಮ್ಮಿ ಇಟ್ಟೋತಾದ್ರೂ ಬರ್ಲೇ ಇಲ್ವಲ್ಲ? ಅಕ್ಕ ಬಸಿ ನನ್ ಮಾತ್ ಕೇಳು, ಈಗ ಏನು ಬ್ಯಾಡ, ಸುಮ್ಕಿರಕ್ಕ. ಚಂಪಾ, ನೀನ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ಏನಕ್ಕೆ ಹೆದರ್ಕೋತಾ ಇದ್ಯಾ? ಬಾಯಿ ಮುಚ್ಕೊಂಡು ನನ್ ಕುಟೆ ನಡಿ. ಇದ್ಯಾಕಮ್ಮಿ ಚಂಪಾ ಅಳ್ತಾವಳೆ? ಗೌಡ್ರೆ, ಯಾವುದೇ ಕಾರಣಕ್ಕೂ ಸುಭಾಷಣ್ಣನ ಲಗ್ನ ಇವತ್ ನಡಿಬಾರ್ದು. ಇದ್ಯಾಕಮ್ಮಿ ಏನೇನೋ ಮಾತಾಡ್ತಿದ್ಯೆ? ಮದ್ವೆ ಯಾಕೆ ನಡಿಬಾರ್ದು? ಚಂಪಾ ಹೇಳೋದನ್ನ ಕೇಳಿ, ಆಮೇಲೆ ಈ ಲಗ್ನ ಯಾಕೆ ಆಗ್ಬಾರ್ದು ಅಂತ ಗೊತ್ತಾಯ್ತದೆ. ಚಂಪಾ, ಯಾವುದಕ್ಕೂ ಹೆದರ್ಬೇಡ. ಏನಾಯ್ತು ಅಂತ ಗೌಡ್ರು ತವ ಎಲ್ಲ ಹೇಳು. ಚಂಪಾ, ನಿಂಗೆ ಹೇಳ್ತಾ ಇರೋದು, ಮಾತಾಡು. ಹೇಳು ಅಂದೆ ತಾನೆ. ಭದ್ರಣ್ಣ, ನಾನು ಸುಭಾಷ್ ಅವರು ವಿರೋಧಿ ಮಾಡ್ತಿದ್ವಿ. ನಿನ್ನೆ ಚಲೋ ರಜಾ ಕೇಳ್ತಾ ಇರೋದು. ಯಾರಿ ಮಗ? ಬೀಗ್ರೆ,
ಅದು ಇವಳು ನನ್ನ ತಂಗಿ ಮಗಳು. ಬಸ್ರಿಗೆ ಅಡಿಗೆ ಮಾಡವ ಅಂತವ ಕರೆಸ್ಕೊಂಡಿದ್ದೆ. ಇನ್ನು ಅಟ್ಟಿಲಿ ಒಬ್ಬಳನ್ನೇ ಹಾಕ್ಬಿಟ್ಟು ಬರೋದು ಅಂತ ಜೊತೆಗೆ ಕರ್ಕೊಂಡ್ ಬಂದೆ. ಹಂಗಾರೆ ನಮಗೂ ಸಂಬಂಧನೆಯ? ಮಗಳೇ ಆಗ್ಬೇಕಲ್ವೇ? ಮಗಳೇ? ನನಗೆ ಸೋದರ ಸೊಸೆ ಅಂದ್ಮೇಲೆ ವರ್ಷದಲ್ಲಿ ನಿಮ್ಗೆ ಮಗಳೇ ಆಗ್ಬೇಕಲ್ವೇ? ಆ ತರ ಹೇಳಿದ್ದು ಗೌಡ್ರೆ. ಓ ಹಂಗೆ. ಇವಾಗ ಬಂದೇನಮ್ಮ? ನಿನ್ನೆ ಕಣವ ಕೇಳ್ತಾ ಇರೋದು. ಅದ್ ಸರಿ, ಅದಾಗ್ತಿಲ್ಲ ರೋಜಾ? ಆ ಮಗ ಮಕ ಮುಚ್ಕೊಂಡೈತೆ? ಅದು ಗೌಡ್ರೆ ಅವಳಿಗೆ ಬಾಯಲ್ಲಿ ಸ್ವಲ್ಪ ಉಣ್ಣಾಗ್ಬಿಟ್ಟದೆ, ಮಾತಾಡಕ್ ಆಯ್ತಾ ಇಲ್ಲ. ಅದು ಬಾಯಿ ಬಸ್ಲಿ ಅಂತಾರಲ್ಲ ಹಂಗೆ. ಸೋಂಕು ಜಾಸ್ತಿ ಆಗಿ ಚರ್ಮ ಸುತ್ತಲೂ ಅದು ಹರಡ್ತಾ ಇದೆ. ಬಿಸ್ಲಿಗ್ ಬಿಟ್ರೆ ಇನ್ನೂ ಜಾಸ್ತಿ ಆಯ್ತದೆ, ಅದಕ್ಕೆ ಮಕ ಮಚ್ಕೊಂಡವಳೆ. ಸರಿ ಕಣವ, ಏಟೊತ್ತು ಅಂತ ಹಂಗೆ ಇಟ್ಕೊಂಡಿರ್ತೀಯ? ಕೈ ನೋವು ಬರಕ್ಕಿಲ್ವೇ? ಅದೆಂಥದ್ದು ಮಾಸ್ಕ್ ಬರ್ತದಲ್ಲ, ಅದು ಹಾಕೊಂಬೋದಲ್ಲ. ಚೆಲುವರಾಜ ತರ್ಸ್ಕೊಡಪ್ಪ. ಸರಿ ಗೌಡ್ರೆ. ಸರಿ ಚೆಲುವರಾಜ, ರೆಡಿ ಕುತ್ಕೊಂಡು ನೋಡಿ. ಆಮೇಲೆ ಏನ್ ಗೊತ್ತಿಲ್ಲ, ಬಂದವ್ರಿಗೆ ಊಟ ತಿಂಡಿ ಎಲ್ಲ ಸರಿ ನೋಡ್ಕೋಬೇಕು. ಈಶ್ವರಿ ಬಾವಲ್ಲಿ ನಿಂತ್ಕೊಳವ. ಹಾ ಬಾವ. ಯಾಕಣ್ಣ, ಏನಾಯ್ತು? ಏನಿಲ್ಲ ಕಳ್ಳ. ಖರ್ಚು ಬೀಳ್ಸ್ಕೊಂಡು ಹೋಗ್ತಾ ಇದೆಯಲ್ವಾ, ತಗೊಳವಾ? ತಗೊಳವಾ? ರತ್ನವ, ಮಗ ತುಂಬಿದ ಬಸ್ರಿ ಅಲ್ವೇ, ನೀವು ಅಷ್ಟು ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಗೌಡ್ರೆ, ನಾನು ನೋಡ್ಕೋತೀನಿ. ಸರಿ ತಡಿ. ಆಮೇಲೆ ಚಿಕ್ಕಪ್ಪ, ನಂಗೆ ಅವ್ರು ಬಿಟ್ಟು ಬದುಕೋ ಶಕ್ತಿ ಇಲ್ಲ ಭದ್ರಣ್ಣ. ಅದ್ಕೆ ಹೋಗಿ ನೇಣು ಹಾಕೊಂಡು ಸಾಯಕ್ ಹೋಗಿದ್ಲು. ನಾನು ಹೋಗೋದು 2 ನಿಮಿಷ ಲೇಟ್ ಆಗಿದ್ರು ಹೆಣವಾಗಿ ನೇತಾಡ್ತಿದ್ಲು. ಈಗ ಹೇಳಿ ಗೌಡ್ರೆ, ಈ ಮದ್ವೆ ಯಾರ್ ಕುಟೆ ನಡಿಬೇಕು ಅಂತ? ಛೇ, ಎಂತ ಕೆಲ್ಸ ಮಾಡವ್ನೆ. ನಮ್ ಚಂಪಂಗಿ ಹಿಂಗ್ ಮಾಡವ್ನೆ ಅಂದ್ರೆ ಅದನ್ನ ಕೈ ನಂಬಕ್ಕಾಯ್ತಾ ಇಲ್ಲ. ಕೆಲವೊಂದ್ಕಿತ ಸತ್ಯ ಕಠೋರವಾಗಿದ್ರು ನಂಬ್ಲೇಬೇಕು ಗೌಡ್ರೆ. ಇವಾಗ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಈ ತರ ಕೊನೆಗಳಿಗೆ ಬಂದು ಹೇಳಿದ್ರೆ ಏನ್ ಮಾಡಕ್ಕಾಯ್ತದೆ ಚಂಪಾ? ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ ಕಣಮ್ಮಿ. ಇದ್ರಲ್ಲಿ ಯೋಚನೆ ಮಾಡೋದು ಏನದೆ ಗೌಡ್ರೆ? ಚಂಪಂಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಲೇಬೇಕು. ಆ ನ್ಯಾಯ ಸಿಗ್ಬೇಕು ಅಂದ್ರೆ ನಿಮ್ ತಮ್ಮ ಕೂಟೆ ಅವಳಿಗೆ ಲಗ್ನ ಮಾಡಿಸ್ಲೇಬೇಕು.
ಅದೆಂಗಮ್ಮಿ ಸಾಧ್ಯ? ಮದ್ವೆ ಮಂಟಪದಲ್ಲಿ ಮದ್ವೆ ನಿಂತೋದ್ರೆ ನಮ್ಮಪ್ಪ ಹಿಂಗ್ ಗೌರವ ಅಟ್ಟಿ ಮರ್ವಾದೆ ಎಲ್ಲ ಹೊಂಟೋಯ್ತದ ಕಣಮ್ಮಿ. ಒಂದ್ ಹೆಣ್ಣಿನ ಜೀವನ್ಕಿಂತ ಬೇರೆ ಯಾವ್ದು ದೊಡ್ಡದಲ್ಲ ಗೌಡ್ರೆ. ಹಂಗಂತ ಹೇಳಿ ನಿಮ್ ತಮ್ಮ ಮಾಡಿರೋ ತಪ್ಪನ ಮುಚ್ಚಾಕಿ ಚಂಪಂಗೆ ಅನ್ಯಾಯ ಮಾಡಕ್ ಆದತೆ? ನಾನು ಹಂಗೆ ಹೇಳ್ತಿಲ್ಲ ಕಣಮ್ಮಿ, ನನ್ನ ಅರ್ಥ ಮಾಡ್ಕೋ. ಇಲ್ಲಿ ನೋಡಮ್ಮಿ, ಇದ್ರಲ್ಲಿ ಇಬ್ರದ್ದು ತಪ್ಪದೆ. ಅಲ್ಲ ಚಂಪಾ, ಈ ತರ ಆಗದೆ ಅಂತ ನೀನಾದ್ರೂ ಅಟ್ಟಿಲ್ ಹೇಳ್ಬೇಕು ತಾನೆ. ಅದನ್ ಬಿಟ್ಟು ತಾಳಿ ಕಟ್ಟನಾಗ್ ಬಂದ್ ಹೇಳಿದ್ರೆ ಏನ್ ಮಾಡಕ್ಕಾಯ್ತದ ಹೇಳು? ಗೌಡ್ರೆ, ಅವಳಿಗೆ ಹೇಳಕ್ ಬಿಟ್ರೆ ತಾನೆ ಬಂದ್ ಹೇಳೋದು. ಈ ವಿಷಯ ಮಾವಂತವ ಹೇಳೋದಕ್ ಹೋಗಿದಕ್ಕೆ ಅಲ್ವೇ ಚಿಕ್ಕತ್ತೆ ನೇಣ್ ಹಾಕೊಂಡ್ ಸಾಯ್ತೀನಿ ಅಂತ ಹೇಳಿದ್ದು. ಅದಕ್ಕೆಯ ಈ ಅಟ್ಟಿ ಗೌರವ ಹೋಗ್ಬಾರ್ದು, ಚಿಕ್ಕತ್ತೆ ನೇಣ್ ಹಾಕೊಂಡ್ ಸಾಯ್ಬಾರ್ದು ಅನ್ನೋ ಕಾರಣಕ್ಕೆ ಅವಳ ಜೀವನೇ ತ್ಯಾಗ ಮಾಡಕೊಟ್ಟಿದ್ಲು. ಗೌಡ್ರೆ, ನಮ್ಮೂರು ಸತ್ರು ಪರವಾಗಿಲ್ಲ, ಆದ್ರೆ ನಮ್ಮಿಂದ ಇನ್ನೊಬ್ರಿಗೆ ನೋವು ಆಗ್ಬಾರ್ದು ಅನ್ನೋ ಮನಸ್ಥಿತಿ ಇರ್ತದೆ. ದಯವಿಟ್ಟು ನೀವೇ ಏನಾದ್ರೂ ನಿರ್ಧಾರ ತಕ್ಕೋಬೇಕು. ನೀನ್ ಹೇಳ್ತಾ ಇರೋದು ನಂಗೆಲ್ಲ ಅರ್ಥ ಆಯ್ತದ ಕಣಮ್ಮೆ. ಈ ಪರಿಸ್ಥಿತಿಯಾಗ ನಾನು ಏನ್ ಮಾಡಕ್ಕಾಯ್ತದ ಹೇಳು? ನೋಡಿ ಗೌಡ್ರೆ, ಪರಿಸ್ಥಿತಿ ಎಂತದೇ ಇರ್ಲಿ, ಅದು ಯಾರೇ ಆಗಿರ್ಲಿ, ಸತ್ಯ ನ್ಯಾಯ ಧರ್ಮ ಅಂತ ಬಂದಾಗ ಅನ್ಯಾಯ ಆದವರಿಗೆ ನ್ಯಾಯ ಕೊಡ್ಸೋದು ನಮ್ ಧರ್ಮ ಅಲ್ವೇ? ಗೌಡ್ರೆ, ಇದು ಚಂಪಾ ಜೀವನ ಪ್ರಶ್ನೆ. ಅವಳಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ನಿನ್ ತಮ್ಮ ಇವ್ಳ ಕುತ್ತಿಗೆಗೆ ತಾಳಿ ಕಟ್ಲೇ